ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹನುಮ ಜಯಂತಿ ದಿನದ ವ್ಲಾಗ್ ಆಗಿರುತ್ತೆ. ಹನುಮ ಜಯಂತಿ ದಿನ ನಾವು ಹಾಸನಲ್ಲಿ ನೀರ್ಬಾಗ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ದೆ. ಸೊ ನಾನು ಸ್ವಲ್ಪ ಬೇಗನೆ ಹೋಗಿದ್ದರಿಂದ ಅಲ್ಲಿ ಇನ್ನೂ ಅಲಂಕಾರ ಎಲ್ಲ ಮಾಡ್ತಿದ್ರು. ಪರವಾಗಿಲ್ಲ, ಇನ್ನೂ ಒಂದು ದೇವಸ್ಥಾನ ಇದೆಯಲ್ಲ ಅಂತ ಎಲ್ಲ ದೇವಸ್ಥಾನನೂ ಮುಗಿಸ್ಕೊಂಬರೋಣ ಅಂತ ಒಳಗೆ ಹೋದ್ವಿ. ಅಲ್ಲಿ ಹೋಮ ಎಲ್ಲ ಮಾಡ್ತಿದ್ರು, ತುಂಬ ಚೆನ್ನಾಗಿತ್ತು. 3 ಆಂಜನೇಯನ ದೇವಸ್ಥಾನ ಇದೆ ಹಾಸನಲ್ಲಿ. 3ರಲ್ಲೂ ತುಂಬ ಅಂದರೆ ತುಂಬ ರಶ್ ಇತ್ತು. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು. ಅವರು ದೇವ್ರ ಅಲಂಕಾರ ಮಾಡೋದೆಲ್ಲ 12 ಗಂಟೆ ಆಗುತ್ತೆ ಅಂದರು. ಸೊ ಅಲ್ಲೇ ಮೇಲೆ ಹೋಮ ಎಲ್ಲ ಮಾಡ್ತಿದ್ರು. ಅಲ್ಲಿ ಹೆಸರುಗಳೆಲ್ಲ ಹೇಳಿ ಅರ್ಚನೆ ಮಾಡಿಸಿ ಹೋಮ ಮಾಡ್ತಾರೆ ಅಂತ ಕೂತಿದ್ವಿ ಸ್ವಲ್ಪ ಹೊತ್ತು. ಅದಾದಮೇಲೆ ಚಿಕ್ಕಾಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಂತೂ ಅಲಂಕಾರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ರಾಮನ ಫೋಟೋಕ್ಕಾಗಲಿ, ಹನುಮಂತಂದು ವಿಗ್ರಹಕ್ಕಾಗಲಿ, ಫೋಟೋಗಾಗಲಿ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದು ಅಲ್ಲಿಂದ ಬರಬೇಕಾದ್ರೆ ಹೂ ಮಾರ್ಕೆಟು. ನೆನ್ನೆ ತುಂಬ ಚೆನ್ನಾಗಿ ಹೂವಂತೂ ಸ್ವಲ್ಪ ಕಮ್ಮಿ ರೇಟ್ ಆಗಿದೆ. ಹಾರಗಳನ್ನೆಲ್ಲ ನೋಡೋಕೆ ಅಷ್ಟು ಚೆನ್ನಾಗಿತ್ತು. ಚಿಕ್ಕಾಂಜನೇಯನ ದೇವಸ್ಥಾನ ಇದೇನೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲೂ ಅಷ್ಟೇ ಹೋಮ ಎಲ್ಲ ಮಾಡ್ತಾಯಿದ್ರು. ಎಲ್ಲ 1 ಗಂಟೆ ಆಗುತ್ತೆ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ. ನಾವು ಅಷ್ಟೊಂದು ಕ್ಯೂ ನಿಂತಿದ್ವಲ್ಲ, ಅಷ್ಟೊತ್ತಾಗುತ್ತೆ ಅಂಥೇಳಿ ಎಲ್ಲ ದೇವಸ್ಥಾನನೂ ಸುತ್ತಾಡ್ಕೊಂಡು ಅಲ್ಲಿ ಇದಿದೆ ಕೆರೆ ಥರ ಮಾರ್ಕೆಟಲ್ಲಿ, ಅಲ್ಲಿ ಮೀನೆಲ್ಲ ನೋಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆಂಜನೇಯ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲೂ ಅಷ್ಟೇ ಈ ಥರ ಹೋಮ ಈ ಥರ ಪ್ಲೇಟಲ್ಲೆಲ್ಲ ಎಲ್ಲ ಥರ ಇಟ್ಟು ಹೋಮ ಎಲ್ಲ ಮಾಡಿದರು. ಅಲ್ಲಿಂದ ಮುಗಿಸ್ಕೊಂಡು ಕೆರೆದಿದೆಯಲ್ಲ ಅಲ್ಲಿ ಫಿಶ್ಶು ಮತ್ತು ಆಮೆ ಎಲ್ಲದನ್ನು ನೋಡ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು. ದೇವಸ್ಥಾನ ಅಲ್ಲೂ ಸುಮಾರು ದೇವ್ರುಗಳಿದೆ, ಅಲ್ಲೆಲ್ಲ ಪ್ರದಕ್ಷಿಣೆ ಹಾಕಿ ಬಂದ್ವಿ. ಅಷ್ಟೊತ್ತಿಗೆ ಪ್ರಸಾದ ಕೊಡ್ತಿದ್ರು. ಆವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ತುಂಬ ರಶ್ ಇತ್ತು. ಪ್ರಸಾದ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೇರ್ ಆಯಿಲ್ ಯಾರೆಲ್ಲ ಬುಕ್ ಮಾಡ್ಕೊಂಡಿಲ್ಲ, ಸಂಭ್ರಮ ಮಾರ್ಬಲ್ ಹೇರ್ ಆಯಿಲ್ ಬೇಗ ಬುಕ್ ಮಾಡ್ಕೊಳ್ಳಿ. ಸ್ವಲ್ಪ ದಿನ 1/2 ಲೀಟರ್ನು ಹೇರ್ ಆಯಿಲ್ 1/2 ಲೀಟರ್ದು ಎಲ್ಲ ಮಾಡ್ತೀನಿ. ಆಮೇಲೆ ಸಂಜೆ ಬಂದಮೇಲೆ ಅಪ್ಪ ಫೋನ್ ಮಾಡಿದರು, ನಮ್ಮೂರಲ್ಲೂ ಆಂಜನೇಯ ದೇವಸ್ಥಾನ ಪೂಜೆ ಗ್ರ್ಯಾಂಡಾಗಿ ಮಾಡ್ತಾರಂತೆ, ಅಲ್ಲಿಗೆ ಹೋಗೋಣ ಅಂತ. ಸೊ ಸಂಜೆ ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಕಾರಲ್ಲೇ ಎಲ್ಲ ತೋಟಕ್ಕೆ ಬಂದ್ವಿ. ಇವಾಗ ಕೋಳಿ ಫಾರಮ್ ಸ್ಟಾರ್ಟ್ ಮಾಡಿದ್ದೀವಿ, ಅಂದರೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ, ಅದರದ್ದು ಒಂದು ಲೆಂತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಸಂಜೆ ಮೇಲಂತೂ ತೋಟದಲ್ಲಿ ಸಖತ್ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಮೆಣಸಿನ ಸಸಿ ಹಾಕ್ತಿದ್ದೀವಿ ಅಂತ. ಅದಾದಮೇಲೆ ಇಷ್ಟಿಷ್ಟು ಉದ್ದ ಬಂದಿದೆ ಅಂತ ಹಾಕಿದ್ದೆ. ಇದು ಮೆಣಸು ಸ್ವಲ್ಪ ಚಿಕ್ಕದ್ರಲ್ಲಿ ಹಾಕಿದ್ದೆ. ಇಷ್ಟು ಬಳ್ಳಿ ಹಬ್ಬಿದೆ ನೋಡಿ, ಇಷ್ಟು ಬಂದಿದೆ. ಮೆಣಸಿನ್ಕಾಯ್ದು ಹಾಕುವಾಗ ವಿಡಿಯೋ ಮಾಡಿದ್ದೆ, ಮತ್ತು ಸ್ವಲ್ಪ ಚಿಕ್ಕದು ಮೆಣಸಿನ್ಕಾಯಿ ಆದಮೇಲೆ ವಿಡಿಯೋ ಮಾಡಿದ್ದೆ. ಆಮೇಲೆ ಹೋಗೇ ಇರಲಿಲ್ಲ ನೋಡಿ. ಈಗಾಗಲೇ ಮೆಣಸಿನ್ಕಾಯಿ ಬಂದು ನಾವು ಕುಯ್ದು ಮಾರ್ತಾಯಿದ್ದೀವಿ ಆಗಲೇ ಸಂತೆಗೆ, ಹೋಟ್ಲಿಗೆಲ್ಲ. ನೋಡಿ ತಗರಿಕಾಯಿ ಇಷ್ಟು ಬಂದಿದೆ, ಇನ್ನೊಂದು ಸ್ವಲ್ಪ ಬರಬೇಕು. ಚೆನ್ನಾಗಿ ಬಂದಿದ್ದಾವೆ ಮೆಣಸಿನ್ಕಾಯಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟೊಂದು ಮೆಣಸಿನ್ಕಾಯಿ ಇದೆ ನೋಡಿ. ಅಲ್ಲಿ ಕುಯ್ಕೊಬಂದು ಹೋಟ್ಲಿಗೆ, ಸಂತೆಗೆ ಎಲ್ಲ ಕೊಡ್ತಾಯಿದ್ದೀವಿ. ಅದಾದಮೇಲೆ ನಾನು ಬಂದೇ ಇರಲಿಲ್ಲ ಇಷ್ಟೊಂದು ದೊಡ್ಡದಾದಮೇಲೆ. ಕೋಳಿ ಫಾರಮ್ದು ಒಂದು ಲೆಂತಿ ವಿಡಿಯೋ ಮಾಡ್ತೀನಿ ನೋಡಿ. ಆ ತಗರಿಕಾಯಿ ಆಗಲಿ, ಅವರೆಕಾಯಿ, ಮೆಣಸಿನ್ಕಾಯಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದು ಸಂಜೆ ಸನ್ಸೆಟ್ಟಲ್ಲಂತೂ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಗಿಡಗಳೆಲ್ಲ ಒಂದು ಸ್ವಲ್ಪ ಆರೆಂಜು, ಗ್ರೀನು ಈ ಥರ ಕಾಣಿಸ್ತಿತ್ತು. ತಗರಿಕಾಯಿ ಜಾಸ್ತಿ ಬಿಟ್ಟಿದೆ, ಇನ್ನೊಂದು ಸ್ವಲ್ಪ ಕಾಳು ದಪ್ಪ ಆಗಬೇಕಷ್ಟೇ. ಅದೆಲ್ಲ ಮುಗಿಸ್ಕೊಂಡು ನೋಡಿ ಎಷ್ಟೊಂದು ಬಂದಿವೆ ತಗರಿಕಾಯಿ, ಚೆನ್ನಾಗಿ ಕಾಣಿಸ್ತಿದ್ದಾವೆ. ಒಂದೊಂದು ಇನ್ನೂ ಬಗ್ಗುತ್ತೆ ಗಿಡ, ಕಾಳು ಇನ್ನೂ ದಪ್ಪ ಆದಂಗೆ ಇನ್ನೂ ಬಗ್ಗುತ್ತೆ. ಫುಲ್ಲು ಬಗ್ಕೊಂಡಿದೆ ಗಿಡ ಆಲ್ರೆಡಿ. ಅದಾದಮೇಲೆ ಇನ್ನೂ ಸಸಿಗಳು ಸ್ವಲ್ಪ ಹಾಕೋದು ಉಳಿದಿದೆ. ಅಲ್ಲಿ ಅಪ್ಪ ಕೋಳಿಗೆ ಜೋಳ ಎಲ್ಲ ಬಿಡಿಸಿ ಹಾಕ್ತಿದ್ರು. ಅಷ್ಟೊತ್ತಿಗೆ ಸಂಜೆ ಆಯಿತು. ನಮ್ಮೂರಿಗೆ ಹೋದ್ವಿ ದೇವಸ್ಥಾನಕ್ಕೆ. ಅಲ್ಲಿ ಇನ್ನೂ ಅಲಂಕಾರ ಸ್ಟಾರ್ಟ್ ಮಾಡಿರಲಿಲ್ಲ. ಹಂಗೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವರು ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದು ಫಸ್ಟೇ ಹೋಗ್ಬಿಟ್ವಿ ಒಳಗೆ. ಆಮೇಲೆ ತುಂಬ ಜನ ಆಯ್ತಾರೆ, ನೋಡೋಕ್ಕಾಗಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ
ಫಸ್ಟ್ ಈ ದೇವಸ್ಥಾನ ಇಷ್ಟಿರಲಿಲ್ಲ, ಚಿಕ್ಕದಿತ್ತು. ಇವಾಗ ದೇವಸ್ಥಾನ ಕಟ್ಟಿದ ಮೇಲೆ ಮತ್ತು ಸಂಜೆ ಆಯಿತು, ಅಲಂಕಾರ ಎಲ್ಲ ಮಾಡಿದ್ಮೇಲೆ ನೋಡಿ ಈ ಥರ ಕಾಣಿಸ್ತಿದೆ. ಅಲ್ಲೂ ಅನ್ನದಾನ ಎಲ್ಲ ಇತ್ತು. ಸೊ ಅಪ್ಪಾಜಿ ಜಿಲೇಬಿ ಕೊಡಿಸಿದ್ರು ಎಲ್ಲರಿಗೂ ಆಗೋ ಥರ. ಅದನ್ನು ಎಲ್ಲ ಇಟ್ಟಿಯಲ್ಲಿ ಪೂಜೆ ಮಾಡಿಸಿ, ಊರಿನ ಜನ ಎಲ್ಲ ಬರ್ತಾರೆ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಪಲಾವು, ಚಟ್ನಿ, ಕೇಸರಿ ಬಾತು, ಜಿಲೇಬಿ ಇಷ್ಟಿತ್ತು. ಅಲ್ಲಿಂದ ಊಟ ಮಾಡ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 9:30 ಆಯಿತು. ಸೊ ಊಟಕ್ಕೆ ಮುಂಚೆನೇ ಮತ್ತೆ ಇನ್ನೊಂದು ಸಲ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್